ಹಲೋ ಫ್ರೆಂಡ್ಸ್, SRS ಫುಡ್ ಚಾನಲ್ಗೆ ಸ್ವಾಗತ. ಯಾರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡ್ರಿ. ಇವತ್ತು ನಾವು ಮಾಡ್ತಿರೋದು 5 ನಿಮಿಷದಲ್ಲಿ ಮಾಡುವ ಸಿಂಪಲ್ ಆಗಿ ರೆಸಿಪಿ ಮೀನಿನ ಸಾಂಬಾರು. ಸಿಂಪಲ್ ಆಗಿ ಮಾಡ್ಬೋದು ಅಷ್ಟೇ. ಇದು ನೋಡಿ, ಇವತ್ತೆಲ್ಲ ಸ್ವಚ್ಛತೆ ಮಾಡ್ಕೊಂಡಿದ್ದೀನಿ. 1.5 kg ಮಿನಿಮಮ್ 2 kg ಫಿಶ್ ಇದೆ. ಕ್ಲಿಯರ್ ಮಾಡ್ಕೊಂಡಿದ್ದೀನಿ. ಅದನ್ನ ಈಗ ಇದನ್ನ ಮಸಾಲೆ ಎಲ್ಲ ಹಾಕೋಣ, ಎಲ್ಲ ತೋರಿಸ್ತೀನಿ. ಸಿಂಪಲ್ ಆಗಿ 5 ನಿಮಿಷದಲ್ಲಿ ಮಾಡ್ಬೋದು. 5 ನಿಮಿಷ ಎಲ್ಲರೂ ಡ್ಯೂಟಿ ಹೋದ್ರು 5 ನಿಮಿಷದಲ್ಲಿ ರೆಸಿಪಿ ಮಾಡುವ ಸಿಂಪಲ್ ಅಂದ್ರೆ ಸಿಂಪಲ್ ಸಾಂಬಾರು. ಇಲ್ಲಿ ನೋಡಿ, ಇವತ್ತು ನಾನು ಇಲ್ಲಿ ಸ್ವಲ್ಪ ಒಂದು ಕಟ್ಟು ಕೊತ್ತಂಬರಿ, ಒಂದು 3-4 ಟೊಮೆಟೊ ಹಣ್ಣು, ಒಂದು ಕಪ್ಪಿನಷ್ಟು ಕೊಬ್ಬರಿ, ಒಂದು ಸ್ವಲ್ಪ 2-3 ಬೆಳ್ಳುಳ್ಳಿ, ಒಂದು 4-5 ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿನಿ. ಮತ್ತೆ ಇವೆಲ್ಲ ತೋರಿಸಿದ ಐಟಮ್ ಅಂದರೆ ಸಾಂಬಾರು ಪುಡಿ, ಖಾರ ಪುಡಿ, ಚಿಕನ್ ಮಸಾಲ, ಲವಂಗ, ಮತ್ತೆ ಹುಣಸೆಹಣ್ಣು ಎಲ್ಲ ಐಟಮ್ ಎಲ್ಲ ಗ್ರೈಂಡರ್ ಹಾಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಎಲ್ಲ ಮಿಕ್ಸಿ ಹಾಕೊಂಡು ಗ್ರೈಂಡ್ ಮಾಡ್ಕೊಂಡು ಚಟ್ನಿ ಮಾಡ್ಕೋಬೇಕು. ಫಸ್ಟ್ 5 ನಿಮಿಷದಲ್ಲಿ ಇವೆಲ್ಲ ಮಾಡ್ಕೊಂಡ್ರೆ 5 ನಿಮಿಷದಲ್ಲಿ ಸಾಂಬಾರು ಆಗುತ್ತೆ, ಬೇಗ ಆಗುತ್ತೆ. ಎಲ್ಲಾದ್ರೂ ನಾವು ಡ್ಯೂಟಿ ಹೋದಾಗ ಸಿಂಪಲ್ ಆಗಿ ಮಾಡೋ ರೆಸಿಪಿ ಫಿಶ್ ಎಲ್ಲಾದ್ರೂ ತರ್ತಾರೆ, ಬೆಳಗ್ಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಗ ಅಂದರೆ ಬೇಗ 5 ನಿಮಿಷದಲ್ಲಿ ಮಾಡುವ ರೆಸಿಪಿ ಅಂದರೆ ಫಿಶ್ ಸಾಂಬಾರು. ಇಷ್ಟೇ ಜಾಸ್ತಿ ಐಟಮ್ ಅಂದರೆ ಏನಿಲ್ಲ, ಇಷ್ಟೇ ಆಗಿದ್ರೆ ಸಾಕು, ಬೇಗ ಆಗುತ್ತೆ. ಈಗ ನೋಡಿ, ಇದನ್ನು ಗ್ರೈಂಡ್ ಮಾಡ್ಕೊಂತೀನಿ 5 ನಿಮಿಷ. ನೋಡಿ, ಇಷ್ಟು ತೆಳ್ಳಗಿರ್ಬೇಕು, ಫುಲ್ಲು ನುಣ್ಣಗಿರ್ಬೇಕು ಮಾತ್ರ ಚಟ್ನಿ ಮಾತ್ರ. ಏನು ಚಿಕನ್ ಸಾಂಬಾರಲ್ಲ, ಫಿಶ್ ಸಾಂಬಾರಿಗೆ ಫುಲ್ಲು ನುಣ್ಣಗಿದ್ದರೆ ಟೇಸ್ಟ್ ಬರೋದು. ಅದು ಎಷ್ಟು ನುಣ್ಣಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ. ನೀವು ಬೇಕಾದಷ್ಟು ಪಾತ್ರೆ, ಒಂದು 3-4 ಲೋಟ ಇರಿಯಷ್ಟು ದೊಡ್ಡ ಪಾತ್ರೆ ತಗೋಬೇಕು. ಈಗಲೇ ಇರೋದು ಮೇನ್ ಪ್ರೊಸೀಜರ್, ಈಗಲೇ ಇರೋದು ಫಿಶ್ ಸಾಂಬಾರಲ್ಲಿ ಏನಿಲ್ಲ. ಈಗ ಒಗ್ಗರಣೆ ಹಾಕೋದಲ್ಲೇ ಮೇನ್ ಇರೋದು ಪ್ರೊಸೀಜರ್. ಸ್ವಲ್ಪ ಎಣ್ಣೆ ಹಾಕೋಬೇಕು, ಫುಲ್ ಎಣ್ಣೆ ಕಾಯಬೇಕು, ಅದು ಫುಲ್ಲು ಕಾಯಬೇಕು, ಕಾಯಬೇಕು. ಆಮೇಲೆ ಒಂದು 3-4 ಬೆಳ್ಳುಳ್ಳಿನ ಹಿಂಗೆ ಜಚ್ಕೋಬೇಕು, ಜಚ್ಕೊಂಡು ಇದನ್ನ ಹಿಂಗೆ ಹಾಕಬೇಕು. ಒಗ್ಗರಣೆ ಹಾಕಬೇಕಲ್ಲ, ಅದಕ್ಕೆ ಜಚ್ಕೋಬೇಕು. ಒಂದು 4 ಮೆಂತೆಕಾಳು ಹಾಕಿದ್ರೆ ಏನು ಆಪರ್ಚುನಿಟೀಸ್ ಅಂದರೆ ಫುಲ್ಲು ಚುರುಕಾಗಿರುತ್ತೆ ಸಾಂಬಾರು. ಮತ್ತು ಹೆಲ್ತಿಗೂ ಒಳ್ಳೆಯದು. ಮೆಂತೆಕಾಳು ಎಲ್ಲ ಸಾಂಬಾರು ಯೂಸ್ ಮಾಡಬೇಕು. ಮೆಂತೆಕಾಳು ಮಾತ್ರ ಆದಮೇಲೆ ತಿರ್ಸ್ತಾನೆ ಇರಬೇಕು, ಒಂದು 2 ನಿಮಿಷ ತಿರುಗಿಸಿ ಅದನ್ನು ಅವು ಬೆಳ್ಳುಳ್ಳಿ ಎಲ್ಲ ಫುಲ್ ಫ್ರೈ ಆಗೋದಂತ ತಿರುಗಿಸ್ಕೊಂತಾನೆ ಇರಬೇಕು. ನೋಡಿ, ಗ್ರೈಂಡ್ ಮಾಡ್ಕೊಂಡ್ರೆ ಚಟ್ನಿ ಇಷ್ಟವಾಗಿದೆ. ನಾನು ಜಾಸ್ತಿ ಮಾಡ್ತೀನಿ ಸಾಂಬಾರು, 3-4 kg ಇರೋಲ್ಲ ಚಿಕನು, ಅದನ್ನು ಅದಕ್ಕೆ ಜಾಸ್ತಿ ಮಾಡ್ತೀನಿ. ಚಟ್ನಿ ಆದಮೇಲೆ ಸ್ವಲ್ಪ ಅಲ್ಲಾಡ್ತಾನೆ ಇರಬೇಕು, ಒಂದು 2-3 ನಿಮಿಷ ಅಲ್ಲಾಡ್ಸ್ಬೇಕಂದ್ರೆ ಒಗ್ಗರಣೆ ಹಾಕಿವೆಲ್ಲ ಎಲ್ಲ ಮಿಕ್ಸ್ ಆಗಬೇಕಲ್ಲ, ಅದಕ್ಕೆ ಅಲ್ಲಾಡ್ತಾನೆ ಇರಬೇಕು. ನೋಡಿ, ನಾನು ದೊಡ್ಡ ಉಪ್ಪು ತಗೊಂಡಿದ್ದೀನಿ, ಸಣ್ಣ ಉಪ್ಪು ತಗೊಂಡಿಲ್ಲ. ಅದನ್ನು ಇಷ್ಟವನ್ನು ಹಾಕೊಂತಿದ್ದೀನಿ. ನನಗೆ ತಕ್ಕಷ್ಟು ನನಗೆ ಉಪ್ಪು ಹಾಕೊಂತಿದ್ದೀನಿ. ನಾನು ದೊಡ್ಡ ಉಪ್ಪು ತಗೊಂಡು, ನಿಮಗೆ ಬೇಕಾದ್ರೆ ಸಣ್ಣ ಉಪ್ಪು ತಗೋಬೋದು, ದೊಡ್ಡ ಉಪ್ಪು ತಗೋಬೋದು. ನನಗೆ ಸಾಕು. ನಾನು ದೊಡ್ಡ ಉಪ್ಪು ತಗೊಂಡ್ರೆ ಎರಡು ಟೇಸ್ಟ್ ಬರೋದಂದ್ರೆ ದೊಡ್ಡ ಉಪ್ಪು ತಗೊಂಡು ಅಷ್ಟೇ. ಒಂದು 3-4 ಸಲ ಅಲ್ಲಾಡಿಸಿ ಅದನ್ನು ಮುಚ್ಚಬೇಕು. ಅದು ಕುದಿಯೋ ತನಕ ಮುಚ್ಚಬೇಕು. ಕುದ್ದಾದ್ಮೇಲೆ ತೆಗಿಬೇಕು. ನಿಮಗೆ ಬೇಕಷ್ಟು ನೀರು ಹಾಕೊಂಡು ಒಂದು ಲೋಟ, ಆಮೇಲೆ ಅದನ್ನು ಮುಚ್ಚಬೇಕು. ಫುಲ್ ಮುಚ್ಚಿ ಕುದಿಯೋ ತನಕ ಬಿಡಬೇಕು. ಈಗ ಚಟ್ನಿ ಹೆಂಗೆ ಕುದಿದೆ ಸಾಂಬಾರು, ಹಿಂಗೆ ಕುದಿಬೇಕು, ಫುಲ್ ಕುದಿಬೇಕು. ಕುದ್ದಾದ್ಮೇಲೆ ಅದನ್ನು 2 ಸಲ ಅಲ್ಲಾಡಿಸಿ ಫುಲ್ ಹಿಂಗೆ ಅಲ್ಲಾಡಿಸ್ಬೇಕು. ಅದನ್ನು ಹೆಂಗೆ ಕುದಿದೆ ನೋಡಿ ಸಾಂಬಾರು. ನೋಡಿ, ಫಿಶ್ ಎಲ್ಲ ವಾಶ್ ಮಾಡ್ಕೊಂಡ್ರೆ ಇಲ್ಲಿ ತೊಗೊಂಡಿನಿ. ಇವೆಲ್ಲ ಹಾಕೊಂಡು ಒಂದೊಂದೇ ಹಾಕೊಂತೀನಿ ಸಾಂಬಾರೊಳಗೆ. ಫಸ್ಟಿಗೆ ತಲೆಯಲ್ಲಿ ಹಾಕಬೇಕು, ಅಂದರೆ ತಲೆ ಬೇಯಬೇಕು. ಅದಕ್ಕೆ ಫಸ್ಟ್ ತಲೆಯಲ್ಲಿ ಹಾಕಬೇಕು, ಇಲ್ಲಾಂದ್ರೆ ಬೇಯಲ್ಲ ತಲೆ ಒಂದು 5 ನಿಮಿಷ ಬೇಯಬೇಕು. ಫಸ್ಟ್ ತಲೆ ಮೀನು ಬೇಯಿಸ್ಬೇಕು. ಅದಕ್ಕೆ ಒಂದು 5 ನಿಮಿಷ ಬಿಡ್ಕೋಬೇಕು, ಅದರಲ್ಲೇ ಕುದಿಬೇಕು ಫುಲ್ಲು ತಲೆ. ನಾವು ಒಂದು 5 ನಿಮಿಷ ಕುದ್ದಾದ್ಮೇಲೆ ಫಿಶಿಂಗ್ ಎಲ್ಲ ಬಾಡಿರ್ತವಲ್ಲ, ಅಂದರೆ ಎಲ್ಲ ಬಾಡೆಲ್ಲ ಹಾಕಬೇಕು ಸಾಂಬಾರೊಳಗೆ. ಹಾಕೊಂಡು ಸಾಂಬಾರಿಗೆ ಅಲ್ಲಾಡಿಸ್ಬಾರ್ದು. ಈಗ ಎಲ್ಲ ಹಾಕಿರೋಲ್ಲ, ಒಂದ್ಸಲ ಅಷ್ಟು ಅಲ್ಲಾಡಿಸಿ ಆಮೇಲೆ ಮುಚ್ಚಬೇಕು. ಫಿಶ್ ಸಾಂಬಾರು ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಂಬಾರು. ಯಾರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್.